ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಹೇಳ್ಬೇಕಂತ ನಾನು ಇಚ್ಛಪಡ್ತೀನಿ. ಇದೊಂದು ಪೇಷಂಟು IUI 3 ಸತಿ ಮಾಡಿದ್ರು ಈ ಪೇಷಂಟ್‌ನ. ಇವರು ಸೀಮೆನ್ ರಿಪೋರ್ಟ್ ನಾರ್ಮಲ್ ಅಂತ ಕೊಟ್ಟಿದ್ರು. ನಮ್ಮ ಹತ್ರ ಬಂದಾಗ ನಾವು ಸೂಕ್ಷ್ಮವಾಗಿ ನೋಡಿದಾಗ ನಮ್ಗೇನ್ ಅನ್ನಿಸ್ತು ಅಂದ್ರೆ ಇವರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಇವ್ರ ಮಾರ್ಫಾಲಜಿಯಲ್ಲಿ ಆಕ್ರೋಸೋಮ್ ಸ್ಪರ್ಮ್ ಹೆಡ್ ಅಲ್ಲಿ ಒಂದು ಕವರಿಂಗ್ ಇರುತ್ತೆ ಕ್ಯಾಪ್ ಅಂತ. ನಾವು ಅದನ್ನ ಆಕ್ರೋಸೋಮ್ ಅಂತ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಫರ್ಟಿಲೈಸೇಷನ್ ಅಲ್ಲಿ. ಇದಿಲ್ಲ ಅಂದ್ರೆ ಸ್ಪರ್ಮ್ ಮತ್ತು ಅಂಡಾನು ಕೂಡ್ಲಿಕ್ಕೆ ಆಗಲ್ಲ. ಮಿಲನ ಆಗಲ್ಲ. ಸೊ ನಾವು ಅದನ್ನ ನೋಡಿದಾಗ ಇವರಲ್ಲಿ ಈ ಪ್ರಾಬ್ಲಮ್ ಇತ್ತು. ಸೊ ನಾವು ಅವ್ರಿಗೆ ಇಕ್ಸಿ ಅನ್ನೋ ಪ್ರೊಸೀಜರ್ IVF ಅಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಿಕ್ ಇಕ್ಸಿ ಅಂತ ಅದನ್ನ ಸಜೆಸ್ಟ್ ಮಾಡಿದ್ವಿ. ಅದರ ಜೊತೆ ಊಸೈಟ್ ಆಕ್ಟಿವೇಶನ್ ಅಂದ್ರೆ ಕ್ಯಾಲ್ಸಿಯಂ ಅಯಾನೋಫೋರ್ ಆಕ್ಟಿವೇಶನ್ ಯೂಸ್ ಮಾಡಿದ್ವಿ ಈ ಪೇಷಂಟ್ ಅಲ್ಲಿ. ಇದು ಅಡ್ವಾನ್ಸ್ ಟೆಕ್ನಿಕ್ ಮಾಡಿ ಅವರು ಈಗ ಪ್ರೆಗ್ನೆನ್ಸಿ ಅಚೀವ್ ಮಾಡಿದ್ರು. ಡೆಲಿವರಿನೂ ಆಯ್ತು ಈ ಪೇಷಂಟ್ದು. ಸೊ ನಿಮ್ಗೆ ಏನಾದರೂ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂದ್ರೆ ಕಾರಣ ಇಲ್ಲ ಬಟ್ ಮಕ್ಕಳಾಗ್ತಾ ಇಲ್ಲ ಅಂದಾಗ ಜಸ್ಟ್ ಬ್ಲೈಂಡ್ ಆಗಿ ಮಾಡಬೇಡಿ. ಸೂಕ್ಷ್ಮವಾಗಿ ನೋಡಿದ್ರೆ ಏನಾದರೂ ಏನೋ ಒಂದು ಕಾರಣ ಸಿಕ್ಕೇ ಸಿಗತ್ತೆ. ಸೊ ನಿಮ್ಗೆ ಎಕ್ಸ್ಟ್ರಾ ಟೆಸ್ಟ್ ಇರ್ಬೋದು, ಸೂಕ್ಷ್ಮ ಮಾಹಿತಿಯನ್ನು ಟೆಸ್ಟ್ ಮಾಡಬೇಕಂದ್ರೆ ಒಳ್ಳೆ IVF ಸೆಂಟರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ನಿಗ್ಲೆಕ್ಟ್ ಮಾಡಬೇಡಿ. ಪ್ರತಿ ಸೆಂಟರು ಸೇಮ್ ಅಂತ ತಿಳ್ಕೊಬೇಡಿ, ಪ್ರತಿ ಡಾಕ್ಟರ್ ಸೇಮ್ ಅಂತ ತಿಳ್ಕೊಬೇಡಿ. ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಸ್ಕಿಲ್, ಅವ್ರ ಎಕ್ಸ್ಪರ್ಟೈಸ್, ಅವ್ರ ಸೆಂಟರು ಅದರ ಬಗ್ಗೆ ತಿಳ್ಕೊಂಡು ಆಮೇಲೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.